ನಮಸ್ಕಾರ ಫ್ರೆಂಡ್ಸ್. ಮತ್ತೊಂದು ಪೇನ್ಫುಲ್ ಸೆಷನ್ ಆಗಿತ್ತು ಇವತ್ತಿನ ದಿನ. 11th ಫೆಬ್ರವರಿ ಮಂಗಳವಾರದ ದಿನ. ಇವತ್ತಿನ ದಿನ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇತ್ತು. ಅದರಲ್ಲಿ ಸೆನ್ಸೆಕ್ಸ್ 1000 ಪಾಯಿಂಟ್ಸ್ ಕರೆಕ್ಷನ್ ನ ಕಂಡಿತ್ತು. ಇದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ, ಫೈನಾನ್ಸ್ ನಿಫ್ಟಿ ಎಲ್ಲದರಲ್ಲೂ ಮೋರ್ ದೆನ್ 1% ಆದ್ರೆ ಅದರಲ್ಲಿ ಮೇನ್ ಆಗಿ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೋರ್ ದೆನ್ 2% ನಾವು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನ ನೋಡಿದ್ವಿ. ಈ ಕರೆಕ್ಷನ್ಗೆ ಕಾರಣ ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು, ಬಿಯರ್ ಆಲ್ಮೋಸ್ಟ್ ಟ್ರಂಪ್ ತರ ಕಾಣಿಸ್ತಾ ಇದ್ದಾರೆ. ನಮ್ಗೆ ಈ ಟ್ರಂಪ್ ಕಡೆಯಿಂದ ಬರೋ ರೆಗ್ಯುಲರ್ ನ್ಯೂಸ್ ಫ್ಲೋ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗ್ತಿದೆ. ಇಲ್ಲಿ ಅಗೇನ್ ನಿನ್ನೆ ದಿನ ಟ್ರಂಪ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಬಗ್ಗೆ ತಾರೀಫ್ ನ ಸೈನ್ ಮಾಡಿದ್ದಾರೆ. ಅದು 12th ಇಂದ ಇಂಪ್ಲಿಮೆಂಟ್ ಆಗುತ್ತೆ. 25% ತಾರೀಫ್ ನ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಮೇಲೆ ಇಂಪೋರ್ಟ್ ಡ್ಯೂಟಿನ ಇಲ್ಲಿ 12th ಇಂದ ತಗೊಂಡ್ ಬರಕ್ಕೆ ಇಲ್ಲಿ ಟ್ರಂಪ್ ಸೈನ್ ಮಾಡಿದ್ದಾರೆ. ಇದರ ಫಿಯರ್ನೆಸ್ ಇಂದ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿತ್ತು. ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಿದ್ದು ರುಪಿ ವ್ಯಾಲ್ಯೂ ಇದು ಹೆಚ್ಚಾಗ್ತಾ ಇದೆ, 88 ವರೆಗೆ ಹೋಗಿದೆ. ಇಲ್ಲಿಂದ ಕಡಿಮೆ ಆಗ್ತಾ ಇದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಫ್ಲಾಟ್ ಆಗಿ ಹೋದ್ರೆ ಕೂಡ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಆ ಲೆವೆಲ್ ಇಂದ ಮೋರ್ ದೆನ್ ₹1 ಕಡಿಮೆ ಆಗಿ 86.7 ಹತ್ರ ಬಂದಿದೆ. ಇದು ಕೂಡ ಇಂಡಿಯನ್ ಮಾರ್ಕೆಟ್ಗೆ ಯಾವುದೇ ಪಾಸಿಟಿವ್ ಸೆಂಟಿಮೆಂಟ್ ತರಕ್ಕೆ ಹೆಲ್ಪ್ ಆಗ್ಲಿಲ್ಲ. ಅದೇ ನಾವು ಇಂಡಿಯಾ ವಿಕ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಿದ್ವಿ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ನಿನ್ನೆ ಅಲ್ಲದೆ ಇವತ್ತಿನ ದಿನ ಕೂಡ ಹೆಚ್ಚಾಗಿ 14 ಮೇಲೆನೆ ಇತ್ತು. ಸಮ್ ಟೈಮ್ 15 ಮೇಲೆ ಕೂಡ ಹೋಗಿತ್ತು. ಒಂದು ಮಾರ್ಕೆಟ್ ಅಲ್ಲಿ ಇರೋ ಫಿಯರ್ ಕಾರಣ ನಾವು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ನ ನೋಡ್ತಾ ಇದ್ದೀವಿ. ಇಲ್ಲಿಂದ ಈಗ ನೆಕ್ಸ್ಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿಗೆ ಯಾವ್ದೆಲ್ಲ ಲೆವೆಲ್ಸ್ ಸಪೋರ್ಟ್ ಆಗಿ ಈಗ ಕಾಣಿಸ್ತವೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನಾನು ನಿಫ್ಟಿನ ಸ್ವಲ್ಪ ಝೂಮ್ ಮಾಡಿ ನೋಡ್ತೀನಿ. ಇಲ್ಲಿ ನಿಫ್ಟಿ ಜನವರಿನಲ್ಲಿ, ಅದು ಜನವರಿ 27th ಅಲ್ಲಿ ಲೋ ಮಾಡಿತ್ತು ನಿಯರ್ 22,787 ಹತ್ರ. ಇಲ್ಲಿ ನೆಕ್ಸ್ಟ್ ಸಪೋರ್ಟ್ ಇದೆ 22,800 ಹತ್ರ. ಈ ಲೆವೆಲ್ ಹತ್ರ ಏನಾದ್ರು ಸಪೋರ್ಟ್ ತಗೊಳುತ್ತಾ, ಇದ್ರ ಕೆಳಗಡೆ ಇನ್ನ ಬರುತ್ತಾ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಅದೇ ನಿಫ್ಟಿ ಏನಾದ್ರು ಕೆಳಗಡೆ ಬಂದು 22,800 ಗಿಂತ ಮುಂಚೆಯಿಂದಾನೆ ರಿವರ್ಸ್ ಕಂಡ್ರೆ ಇಲ್ಲಿ ಒಂದು ಡಬಲ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಟ್ ಆಗೋ ಚಾನ್ಸಸ್ ಇರುತ್ತೆ. ಆ ರಿಕವರಿ ಮೇ ಬಿ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿನ ಟುವರ್ಡ್ಸ್ ಲೈಫ್ ಟೈಮ್ ಈ ಕಡೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ನಮ್ಗೆ ಈಗ ಫೈನಲ್ ಆಗಿ 22,800 ಈ ಜನವರಿ 27th ಲೋ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟ್ ಕಡೆಯಿಂದ ಏನು ನೆಗೆಟಿವ್ ನ್ಯೂಸ್ ಇಲ್ಲ. ಜಸ್ಟ್ ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಬರ್ಬೇಕಾಗಿದೆ. ಆ ರಿವರ್ಸಲ್ ಸಸ್ಟೈನ್ ಆಗ್ಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಫಿಯರ್ ಫ್ಯಾಕ್ಟರ್ ಹೋಗ್ಬೇಕಾಗತ್ತೆ. ನಾನು ಇಲ್ಲಿ ರುಪಿ ವ್ಯಾಲ್ಯೂ ಅಲ್ಲದೆ ಈಗ ಇಂಡಿಯಾ ವಿಕ್ಸ್ ನ ಕೂಡ ಫಾಲೋ ಮಾಡಕ್ಕೆ ಶುರು ಮಾಡ್ತೀನಿ. ಇಂಡಿಯಾ ವಿಕ್ಸ್, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು 14 ಕೆಳಗಡೆ ಬಂದ್ರೆ ಅದು ಸ್ವಲ್ಪ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಾವು ಡಾಲರ್ ಇಂಡೆಕ್ಸ್ ನ ಕೂಡ ಫಾಲೋ ಮಾಡಿದ್ರೆ ಇದು 108 ಮೇಲೆನೆ ಇದೆ. ಇದು ಕೂಡ 108 ಕೆಳಗಡೆ ಬಂದ್ರೆ ಅದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ನಾವು ರುಪಿ ಜೊತೆಗೆ US$ ಇಂಡೆಕ್ಸ್ ನ ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ನೋಡಿದ್ರೆ, ಬ್ಯಾಂಕ್ ನಿಫ್ಟಿ ಸಹಿತ ತನ್ನ ಎಲ್ಲಾ ಸಪೋರ್ಟ್ಗಳನ್ನ ಬ್ರೇಕ್ ಆಗಿ 49,000 ಹತ್ರ ಬಂದಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 48,900 ಕೆಳಗಡೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ 48,800 ಇಲ್ಲಿಂದಾನೇ ರಿವರ್ಸಲ್ ಕಂಡ್ರೆ ಅಗೇನ್ ಇಲ್ಲಿ ಕೂಡ ಬರೋ ರಿವರ್ಸಲ್ 50,000 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿ 48,800 ಬ್ರೇಕ್ ಆಯ್ತು ಅಂತಂದ್ರೆ ಬರೋ ದಿನಗಳಲ್ಲಿ 48,000 ಬಹಳ ಬೇಗನೆ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಬರೋ ದಿನಗಳಲ್ಲಿ ಟ್ರೇಡ್ ಆಗ್ಬೋದು ಅಂತ ಚಾರ್ಟ್ ಪ್ರಕಾರ ಕಾಣಿಸ್ತಾ ಇದೆ. ಇನ್ನು ನಾವು ಆಪ್ಷನ್ ಚೈನ್ ಪ್ರಕಾರ ನೋಡಿದ್ರೆ, ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ಇಲ್ಲಿ ಪುಟ್ ಸೈಡ್ ಅಲ್ಲಿ 13 lakhs ಇದೆ, ಕಾಲ್ ಸೈಡ್ ಅಲ್ಲಿ 26 lakhs ಡಬಲ್ ಇದೆ. ಓವರ್ ಸೋಲ್ಡ್ ಮಾರ್ಕೆಟ್ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಇಲ್ಲಿ 23,000 ಸೈಕಲಾಜಿಕಲ್ ಸಪೋರ್ಟ್ ಆಗಿರುತ್ತೆ ಖಂಡಿತವಾಗಿ. ಇಲ್ಲಿ 70,000 ಓಪನ್ ಇಂಟ್ರೆಸ್ಟ್ ಇದೆ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 22,700 ಕಾಣಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಇನ್ನು ಇಲ್ಲಿಂದ ರೆಸಿಸ್ಟೆನ್ಸ್ ಅಂತ ನಾವು ನೋಡಿದ್ರೆ
23,100 ಇಲ್ಲಿ 48,000 ಓಪನ್ ಇಂಟ್ರೆಸ್ಟ್ ಇದಾವೆ. 23,200 ಹತ್ರ 53,000 ಓಪನ್ ಇಂಟ್ರೆಸ್ಟ್. 23,300 ಹತ್ರ 95,000 ಓಪನ್ ಇಂಟ್ರೆಸ್ಟ್. ಇಲ್ಲಿ 23,400 ಹತ್ರ 1 lakh ಓಪನ್ ಇಂಟ್ರೆಸ್ಟ್. ಸೊ ಎವ್ರಿ 100 ಪಾಯಿಂಟ್ಸ್ ಅಲ್ಲೂ ಓಪನ್ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಗ್ತಾ ಇದಾವೆ. ಸೊ ರಿಕವರಿ ಕಟ್ರೆ ಕೂಡ ಅದು ಶಾರ್ಪ್ ರಿಕವರಿ ಬರೋದು ಕಷ್ಟ ಆಗುತ್ತೆ. ಮೇ ಬಿ ಸ್ಲೋ ಅಂಡ್ ಸ್ಟಡಿ ಅಪ್ ಮೂವ್ ಬರ್ಬೋದು. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ನಾವು ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 6,94,000 ಆದ್ರೆ ಕಾಲ್ ಸೈಡ್ ಅಲ್ಲಿ 9,36,000. ಬ್ಯಾಂಕ್ ನಿಫ್ಟಿ ಬೇರಿಶ್ ಆಗಿದೆ, ಇನ್ನೂ ಓವರ್ ಸೋಲ್ಡ್ ಆಗಿಲ್ಲ. ಸೊ ಈಗ ಬ್ಯಾಂಕ್ ನಿಫ್ಟಿಗೆ 49,500 ಹತ್ರ ಇಲ್ಲಿ 25,000 ಓಪನ್ ಇಂಟ್ರೆಸ್ಟ್ ಇದೆ. ಇದೇ ಮೊದಲನೇ ರೆಸಿಸ್ಟೆನ್ಸ್. ಸಪೋರ್ಟ್ ಅಂತ ಬಂದ್ರೆ ಕೆಳಗಡೆ ಇಲ್ಲಿ 49,000 ಸಪೋರ್ಟ್ ಆಗಿದೆ. ಅದ್ರ ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪುಟ್ ರೈಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿ 49,000 ಕೆಳಗಡೆ ಹೋಗಿ 800 ಇನ್ ಬ್ರೇಕ್ ಆಯ್ತು ಅಂದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರ್ಬೋದು. 49,500 ಮೇಲೆ ಹೋದ್ರೆ 50,000 ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಆಪ್ಷನ್ ಚೈನ್ ಆಯ್ತು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.